ನಾವಿಬ್ಬರು ಒಂದೇ ತಾಯಿ ಹೊಟ್ಟೆ ಒಳಗೆ ಹುಟ್ಟಿಲ್ಲ, ಆದ್ರೆ ಎರಡು ದೇಹ ಒಂದು ಜೀವ ಇದ್ದಂಗದೀವಿ. ನಾನು ಮುಸಲ್ಮಾನ ಜಾತಿ ಒಳಗೆ ಹುಟ್ಟಿದ್ರು ನನ್ನ ಧರ್ಮಕ್ಕೆ ನಾನು ಎಷ್ಟು ಗೌರವ ಕೊಡ್ತೀನೋ ಅದಕ್ಕಿಂತ ಹೆಚ್ಚಿನ ಗೌರವ ಹಿಂದೂ ಧರ್ಮಕ್ಕೆ ಕೊಡ್ತೀನೋ ಹಿಂದೂ ಧರ್ಮಕ್ಕೆ ಕೊಡ್ತೀನಿ. ಮುಸಲ್ಮಾನ್ ಈ ಶಬ್ದದ ಅರ್ಥ ನಿನಗೆ ಗೊತ್ತೈತೇನು? ಅಲ್ಲಾಹನ ನಿಜ ಸ್ವರೂಪವನ್ನು ಅರಿತುಕೊಂಡು ಏಕದೇವೋಪಾಸನೆಯಲ್ಲಿ ನಿಷ್ಠವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ಜೀವನದಾಗ ಅಳವಡಿಸಿಕೊಂಡು ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ. ಈ ಮಾತನ್ನ ನಾನು ಹೇಳ್ತಾ ಇಲ್ಲಪ್ಪ, ಮಹಮ್ಮದ ಪೈಗಂಬರರು ಹೇಳಿದ್ದು. ಅವರ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಬದುಕುತ್ತಿರುವ ನಾನು ಅಪ್ಪಟ ಬ್ರಹ್ಮಚಾರಿ. ಇನ್ನು ಈ ನನ್ನ ಮಗಳು ಶೀಲ ನನ್ನ ಕೈಯಾಗ ಸಿಕ್ಕಿದ್ದು ಸಾವಿನ ದವಡಿ ಒಳಗೆ. ಅಲ್ಲಿಂದ ಆಕಿನ ಪಾರು ಮಾಡಿ ನನ್ನ ಮನೆ ಕರ್ಕೊಂಡು ಬಂದು ಸಂಸ್ಕಾರವಂತವಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ನೀನಂದಂಗ ನಮ್ಮ ಮುಸಲ್ಮಾನ ಜಾತಿ ಒಳಗೆ ಈಕಿನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಈಕೆ ಹುಟ್ಟಿನ ಮೂಲ ಅರಿತಿರುವ ನಾನು ಧರ್ಮಕ್ಕೆ ದ್ರೋಹ ಆಗಬಾರದು ಅಂತ ಹಿಂದೂ ಧರ್ಮದೊಳಗೆ ಹುಟ್ಟಿರೋ ಈ ಕೂಸನ್ನ ಲಿಂಗವಂತರ ಪದ್ಧತಿಯ ಪ್ರಕಾರನೇ ಬೆಳೆಸಿ ಆಚಾರವಂತನಾದ ನನ್ನ ಗೆಳೆಯನ ಮನೆಗೆ ಸೊಸೆಯನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀನು ವೇಶ್ಯ ಸಹವಾಸ ಮಾಡಿದ್ದು ಮದುವೆಗಿಂತ ಮುಂಚಿತವಾಗಿ ನನಗೆ ಗೊತ್ತಿತ್ತಪ್ಪ. ಆದ್ರೂ ನಿನಗ ಕೊಟ್ಟು ಮದುವೆ ಮಾಡಿನಲ್ಲೋ, ನಿನಗ ಕೊಟ್ಟು ಮದುವೆ ಮಾಡೀನಿ. ನೀನು ವ್ಯಸನಿಯಾಗಿದ್ರು ನಿನ್ನ ಬಾಳು ಹಸನ ಮಾಡೋ ಹೆಂಡತಿ ನಿನಗೆ ಸಿಕ್ಕಾಳ. ಆಕೆ ಕೂಡ ಚಂದಾಗಿ ಬಾಳೆ ಮಾಡಪ್ಪ, ನಿನ್ನ ಬಾಳು ಬಂಗಾರ ಆಗುತ್ತ. ಈ ನಿಮ್ಮ ಗೊತ್ತು ತತ್ವ ಹಾಳು ಪುರಾಣ ನನಗೆ ಬೇಕಾಗಿಲ್ಲ. ನನಗೆ ಸುಖ